ಆಶಾ ನವೀನ್ ಮೈಸೂರಿಂದ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ಗುರುವಾರ, ಅಮಾವಾಸ್ಯೆ ಬೇರೆ. ಬೆಳಗ್ಗೆನೆ ಕೆಲಸ ಎಲ್ಲ ಮುಗಿಸಿ ನಾನು ಕೂಡ ಫ್ರೆಶ್ ಅಪ್ ಆಗಿದ್ದೀನಿ. ನಾನು ಪೂಜೆಯನ್ನು ಮಾಡೋಂಗಿಲ್ಲ, ಹಾಗಾಗಿ ಹಸ್ಬೆಂಡೇ ಮಾಡ್ತಾ ಇದ್ದಾರೆ. ಅವ್ರಿಗೆಲ್ಲ ರೆಡಿ ಮಾಡಿಕೊಟ್ಟಿದ್ದೀನಿ. ಒರೆಸಿ ಗುಡಿಸಿ ಎಲ್ಲ ಮಾಡಿ ನಾನು ಕೂಡ ಫ್ರೆಶ್ ಅಪ್ ಆಗಿ ಅವ್ರಿಗೆ ರೆಡಿ ಮಾಡಿಕೊಟ್ಟಿದ್ದೀನಿ. ಅವರು ದೇವ್ರ ಮನೇನ ಮಾಡ್ಕೋತಾ ಇದ್ದಾರೆ. ಹೂವೆಲ್ಲ ಇಟ್ಟು ಪೂಜೆ ಎಲ್ಲ ಮಾಡ್ತೀನಿ ಅಂತ, ಹಾಗಾಗಿ ಮಾಡ್ತಾ ಇದ್ದಾರೆ. ನಾನು ತಿಂಡಿಗೆ ಪುಳಿಯೋಗರೆನ ಮಾಡ್ತಾಯಿದ್ದೀನಿ. ಪುಳಿಯೋಗರೆ ಗೊಜ್ಜಿತ್ತು, ಹಾಗಾಗಿ ಪುಳಿಯೋಗರೆನ ಕಲಿಸ್ಕೊಡೋಣ ಅಂತ ಅನ್ನ ಮಾಡಿದ್ದೀನಿ, ಅನ್ನಕ್ಕಿಟ್ಟಿದ್ದೀನಿ. ಬೇಗ ಮಾಡ್ಕೊಬ, ನಾನು ಮಾಡ್ತೇನೆ. ನೋಡಿ, ಈಗ ಎದ್ದು ಕೂತಿದ್ದಾಳೆ. ಇಷ್ಟೊತ್ತು ತನಕ ಮಲಗಿದ್ಲು, ಇವಾಗ ಎದ್ದು ಕೂತವಳೆ. ಒಂದು ಕೆಲಸ ಮಾಡಿಲ್ಲ, ಎದ್ದು ಕೂತವಳೆ. ನನ್ನ ಚಿಕ್ಕ ಮಗ ಆಗಲೇ ರೆಡಿಯಾಗಿದೆ. ನಾನು ಕೋತಿ ಥರ ಆಡ್ತಾವನೆ ಯಾಕೋ ಕಣೆ. ನೋಡಲ್ಲಿ ಯಾವ ಥರ ಆಡ್ತಾಯಿದ್ದೆ. ಹಾಸಿಗೆ ಬೆರೆಸಿಟ್ಟು ಏನೂ ಆಸಿಲ್ಲ, ಸಂಜೆ ಮೇಲೆ ಆಡಿಸ್ಬೇಕು. ಎಲ್ಲ ಕೂಡ ಒಗೆಯಕ್ಕೆ ಹಾಕಿದ್ದೆ. ಎಲ್ಲ ಒಗೆದು ಎಲ್ಲ ಕ್ಲೀನ್ ಮಾಡಿ, ಮ್ಯಾಟು ಬೆಡ್ಶೀಟ್ ಎಲ್ಲ ತೆಗೆದು ಎಲ್ಲ ಕ್ಲೀನ್ ಮಾಡಿದ್ದೀನಿ. ದೊಡ್ಡವನು ಈಗ ತಾನೇ ಟ್ಯೂಷನ್ ಮುಗಿಸ್ಕೊಂಡು ಬಂದ, ಅವನು ಕೂಡ ಸ್ನಾನಕ್ಕೆ ಹೋಗಿದ್ದಾನೆ. ಇವತ್ತಿಂದಾನೆ ಬೆಳಗ್ಗೆನೇ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಟೈಮ್ ಬಂದು 8:15 ಆಗಿದೆ. ಹಾಗಾಗಿ ಇವತ್ತಿಂದ ಏನೆಲ್ಲ ನಡೀತದೆ, ಇವತ್ತು ಫುಲ್ ಒನ್ ಡೇ ನಾನು ನಿಮಗೆ ತೋರಿಸ್ತೀನಿ. ದಿನಪೂರ್ತಿ ಏನೆಲ್ಲ ಆಗುತ್ತೆ, ಏನೆಲ್ಲ ನಡೆಯುತ್ತದೆ ಅಂತ. ಇದೊಂದು ಸಿಂಪಲ್ ಬ್ಲಾಗ್ ಆಗಿರುತ್ತೆ. ಹಾಗೆ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಹೋಗಿ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಡಿ. ಹಾಗೆ ನನ್ನ ಹಳೆ ವ್ಯೂವರ್ಸ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ನನಗೆ ಸಪೋರ್ಟನ್ನು ನೀಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ. ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ, ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ, ನಾನು ಬಿಡೋ ಹೊಸ ಹೊಸ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಆಗಿ ಬಂದು ರೀಚ್ ಆಗುತ್ತೆ ಅಂತ ಹೇಳ್ತಾ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್. ಇನ್ನು ನನ್ನ ಹಸ್ಬೆಂಡ್ ಮಾಡ್ತಾನೆ ಇದ್ದಾರೆ ಪಾಪ. ಇನ್ನು ಪೂಜೆಯನ್ನು ಮಾಡೋಕ್ಕೆ ಆಗಿಲ್ಲ ಪಾಪ. ಎಲ್ಲ ದೇವ್ರ ಮನೆಯೆಲ್ಲ ಮಾಡಿ ಹೂವೆಲ್ಲ ಇಟ್ಟು ಎಲ್ಲ ಮಾಡಬೇಕಲ್ವ. ಹಾಗಾಗಿ ನಾನು ಬೇಗನೆ ಎದ್ದಿದ್ದೆ. 5:15ಗೆ ಎದ್ದು ಕೆಲಸ ಎಲ್ಲ ಮುಗಿಸ್ದೆ. ರಾತ್ರಿನೂ ಕೂಡ ಸ್ವಲ್ಪ ಲೇಟ್ ಆಯಿತು. ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿದೆ. ಯಾಕಂತ ಹೇಳಿದ್ರೆ ಮೊನ್ನೆ ಮೀನು ಸಾಂಬಾರು ಮಾಡಿದ್ನಲ್ಲ, ಅದೆಲ್ಲ ಸ್ವಲ್ಪ ಮೀನು ಸಾಂಬಾರು ಅಂದರೆ ಸ್ವಲ್ಪ ಸ್ಮೆಲ್ಸ್ ಇದ್ದೇ ಇರುತ್ತೆ. ಹಾಗಾಗಿ ಫುಲ್ ಇಡೀ ಅಡುಗೆ ಮನೆ ಎಲ್ಲ ನೀಟಾಗಿ ಕ್ಲೀನ್ ಮಾಡಿದ್ದೀನಿ. ಎಲ್ಲ ಫುಲ್ ಅಡುಗೆ ಮನೆ ಎಲ್ಲ ನೀಟಾಗಿ ಕ್ಲೀನ್ ಮಾಡಿದೆ. ಕ್ಲೀನ್ ಮಾಡಿ ನಾನು ಮಲಗೋಷ್ಟರೊಳಗೆ 11:15 ಆಗೋಯಿತು. ಎಲ್ಲ ಫುಲ್ಲು ಪಾತ್ರೆ ಸ್ಟ್ಯಾಂಡ್ ತವಿಂದನೂ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಹಾಗಾಗಿ ಸ್ವಲ್ಪ ಲೇಟ್ ಆಯಿತು. ಬೆಳಗ್ಗೆನೂ ಕೂಡ 5:15ಗೆ ಎದ್ದು ಎಲ್ಲ ಬಾಗಿಲೆಲ್ಲ ತೊಳೆದು ಮನೆಯೆಲ್ಲ ಒರೆಸಿ ಗುಡಿಸಿ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಮಾಡಾಯಿತು. ಈಗ ಅವ್ರು ಪೂಜೆ ಮಾಡಿದ್ಮೇಲೆ ಮಕ್ಕಳಿಗೆ ಮತ್ತು ಹಸ್ಬೆಂಡ್ಗೆಲ್ಲ ತಿಂಡಿ ಕೊಡಬೇಕು. ಅವ್ರು ಡ್ಯೂಟಿಗೆ ಹೋಗ್ತಾರೆ ಏನೋ ಗೊತ್ತಿಲ್ಲ, ಇನ್ನೂ ಕೇಳಿಲ್ಲ. ಯಾಕೆಂದರೆ ಅವ್ರು ಪೂಜೆ ಮಾಡೋದ್ರಲ್ಲಿ ಬ್ಯುಸಿಯಾಗಿದ್ದಾರೆ. ಮಕ್ಕಳಂತೂ ಸ್ಕೂಲ್ಗೆ ಹೋಗಲೇಬೇಕಲ್ವಾ. ಈಗ ವಿಡಿಯೋ ಕಂಟಿನ್ಯೂ ಆಗ್ತಾ ಇರುತ್ತೆ. ಎಲ್ಲೂ ಸ್ಕಿಪ್ ಮಾಡಿದೆ, ಮಿಸ್ ಮಾಡಿದೆ ನೋಡಿ. ಆಶಾ ನವೀನ್ ವ್ಲಾಗ್. ಹಾಗೆ ಪುಳಿಯೋಗರೆ ಎಲ್ಲ ಕಲಸಿ ಇಟ್ಟಿದ್ದೀನಿ. ಸಾಂಬಾರು ಮಾಡಿಡೋಣ ಅಂತ ಹೇಳಿ ಹುಳ್ಳಿಕಾಳನ್ನ ಕುಕ್ಕರ್ಗೆ ಹಾಕಿದ್ದೀನಿ. ಇವತ್ತು ನಾನು ಉಪ್ಪು ಸಾಂಬಾರು ಮಾಡ್ತಾಯಿದ್ದೀನಿ. ಹುಳ್ಳಿಕಾಳು ಮತ್ತು ಒಣಗೊನೆ ಸೊಪ್ಪು. ಒಣಗೊನೆ ಸೊಪ್ಪು ಅಂತ ಹೇಳಿದ್ರೆ ಹಳ್ಳಿ ಕಡೆ ಸಿಗುತ್ತೆ ಗದ್ದೆಯಲ್ಲಿ. ಹಾಗಾಗಿ ಒಣಗೊನೆ ಸೊಪ್ಪು ಇಲ್ಲಿ ಒಬ್ಬರು ತಾತಪ್ಪ ತಗೊಂಡು ಬಂದಿದ್ದರು. ಅವ್ರ ಹತ್ರ ನಾವು ತಗೊಂಡಿದ್ವಿ. ತುಂಬ ಚೆನ್ನಾಗಿದೆ ಸೊಪ್ಪು. ಎಲ್ಲ ಬಿಡಿಸಿ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ. ಮೊನ್ನೆನೇ ತಗೊಂಡಿದ್ದೆ ಸೊಪ್ಪು. ಅದಕ್ಕೋಸ್ಕರ ಗದ್ದೆಯಲ್ಲಿ ಸಿಗುತ್ತೆ. ಕಣ್ಣಿಗೆ ತುಂಬ ಅಂದರೆ ತುಂಬಾ ಒಳ್ಳೆಯದು. ಅದಕ್ಕೋಸ್ಕರ ಕೆಲಸ ಎಲ್ಲ ಮುಗೀತಲ್ಲ, ಸಾಂಬಾರನ್ನು ಮಾಡಿ ಇಟ್ಬಿಡೋಣ ಅಂತ ಹೇಳಿ ಮಕ್ಕಳಿಗೆ ಪುಳಿಯೋಗರೆ ಎಲ್ಲ ಕಲಸಿಟ್ಟಿದ್ದೀನಿ. ಅವ್ರಿಗೆ ತಿನ್ನೋಕೆ ಹಾಕ್ಕೊಟ್ಬಿಟ್ಟು ಬಾಕ್ಸ್ಗೆಲ್ಲ ಹಾಕ್ಕೊಡ್ಬೇಕು. ಒಣಗೊನೆ ಸೊಪ್ಪು ಕಣ್ಣಿಗೆ ತುಂಬ ಅಂದರೆ ತುಂಬ ಒಳ್ಳೆಯದು. ಅದಕ್ಕೋಸ್ಕರ ಕೆಲಸ ಎಲ್ಲ ಬೇಗ ಆಯ್ತಲ್ಲ, ಮಧ್ಯಾಹ್ನಕ್ಕೆ ನಮಗೂ ಊಟಕ್ಕೆ ಬೇಕಲ್ವಾ ಅಂತ ಹೇಳಿ ಹುಳ್ಳಿಕಾಳನ್ನ ಕುಕ್ಕರಲ್ಲಿ ಕೂಗೋಕ್ಕೆ ಇಟ್ಟಿದ್ದೀನಿ. ಅದೊಂದು 4-5 ವಿಷಲ್ ಬರಲಿ. ಅದಕ್ಕೋಸ್ಕರ ಸೊಪ್ಪಂತೂ ತುಂಬ ಚೆನ್ನಾಗಿತ್ತು. ಅವರು ಇಲ್ಲೇ ಹಳ್ಳಿ ಕಡೆ ತಾತ ಅಂತೆ. ಅದು ಒಣಗೊನೆ ಸೊಪ್ಪು ಗದ್ದೆಯಲ್ಲಿ ಸಿಗುತ್ತೆ, ಈ ಟೈಮಲ್ಲೇ ಸಿಗೋದು. ಕಣ್ಣಿಗೆಲ್ಲ ಒಳ್ಳೇದಲ್ವ ಅಂತ ಹೇಳಿ ತಗೊಂಡಿದ್ದೆ. ಇವತ್ತು ಅದನ್ನು ಉಪ್ಪು ಸಾಂಬಾರು ಮಾಡೋಣ. ಸಾಂಬಾರೇನೂ ಇಲ್ಲ ಮಧ್ಯಾಹ್ನಕ್ಕೆ, ನಾನ್ ವೆಜ್ ಇತ್ತಲ್ಲ ಅದೆಲ್ಲ ಖಾಲಿ ಆಯಿತು. ಇವತ್ತು ನಾವು ಗುರುವಾರ ತಿನ್ನೋದು ಇಲ್ಲ, ಮತ್ತು ಅಮಾವಾಸ್ಯೆ ಬೇರೆ. ಅದಕ್ಕೋಸ್ಕರ ಬೇಗ ಬೇಗ ಪಾಪ ನೋಡಿ ಮಾಡ್ತಾ ಇದ್ದಾರೆ. ಪೂಜೆ ಇನ್ನೂ ಆಗಿಲ್ಲ.
ಬರೀ ಇನ್ನೂ ಯಾವುದಕ್ಕೂ ಹೂ ಕಟ್ ಮಾಡ್ಕೊತಾನೆ ಇದ್ದೀರಾ ನೀವು? ಹಿಂದೆ ಬಾಗಿಲಿಗೆ ಮುಡ್ಸೋದಕ್ಕೆ ಅಂತ ಹೂ ಕಟ್ ಮಾಡ್ಕೋತಾ ಇದ್ದಾರೆ. ಈಗ ಮಕ್ಳಿಗೂ ಕೂಡ ತಿಂಡಿ ಎಲ್ಲ ಹಾಕ್ಕೊಟ್ಬಿಟ್ಟು ಬಾಕ್ಸ್ಗೂ ಕೂಡ ಹಾಕ್ಕೊಟ್ಬಿಟ್ಟು ಆಯ್ತು ಅಮಿತಣ್ಣ ಹೋಗ್ಬೇಕು ತಾನೆ ನೀನುವೇ. ದೊಡ್ಡವನು ಸೈಕಲಲ್ಲಿ ಹೋದ, ಚಿಕ್ಕವನ್ನ ನವೀನ್ ಬಿಟ್ಬಿಟ್ಟು ಬರ್ತೀನಿ ಅಂತ ಹೋಗಿದ್ದಾರೆ. ಕೆಲಸ ಎಲ್ಲ ಮುಗೀತು, ಪೂಜೆ ಎಲ್ಲ ಆಗಿದೆ, ಪೂಜೆ ಎಲ್ಲ ಮಾಡಿದ್ದಾರೆ. ಎಲ್ಲ ಕೆಲಸ ಎಲ್ಲ ಮುಗ್ದು ಪೂಜೆ ಎಲ್ಲ ಆಗಿ ಇವಾಗ ಅಡುಗೆ ಕೆಲಸ ಮಾಡಬೇಕು. ಇನ್ನು ಬಾಕಿ ಇರೋದು ಏನೇನು ಕೆಲಸ ಇರುತ್ತೆ ಅಂತ ನೋಡ್ಕೊಂಡು ಮಾಡಬೇಕು. ನನ್ನ ಮಕ್ಕಳು ಇಬ್ಬರು ಕೂಡ ಸ್ಕೂಲ್ಗೆ ಹೋದ್ರಲ್ಲ, ನವೀನ್ ಬರಲಿ, ಬಂದಮೇಲೆ ಕೇಳ್ತೀನಿ ಡ್ಯೂಟಿಗೆ ಹೋಗ್ತಾರಾ ಇಲ್ವೋ ಗೊತ್ತಿಲ್ಲ ಸರಿಯಾಗಿ ಕರೆಕ್ಟಾಗಿ. ಅವರು ಹೋಗಿಲ್ಲ ಅಂತಂದರೆ ಸ್ವಲ್ಪ ಬೇಗನೆ ಅಡುಗೆ ಮಾಡಬೇಕು. ಓಕೆ, ಹಾಂ, ನಾನು ಎಂಥ ಕೆಲಸ ಮಾಡ್ಕೊಂಡಿದ್ದೀನಿ ಅಂದರೆ ಫ್ರೆಂಡ್, ಬಿಸಿಲಿದ್ದಾಗ ಖಾರದ ಪುಡಿನ ಮಾಡಿಸ್ಲಿಲ್ಲ. ಇವಾಗ ಖಾರದ ಪುಡಿ ಖಾಲಿ ಆಗೋಗಿದೆ. ಮಟನ್ ಸಾಂಬಾರು ಪುಡಿ ಇಲ್ಲ, ಸ್ವಲ್ಪನೂ ಕೂಡ ಇಲ್ಲ, ಸ್ವಲ್ಪ ಬೇಳೆ ಸಾಂಬಾರು ಪುಡಿ ಇದೆ ಅಷ್ಟೇ. ಅದಕ್ಕೋಸ್ಕರ ಮಾಡಿಸೋಣ ಅಂತ ನಿನ್ನೆ ನಾನು ತೊಗೊಂಡು ಬಂದಿದ್ದೀನಿ ಹುಡಿ ಸಾಮಾನೆಲ್ಲ. ಎಲ್ಲರೂ ಬೈತಾಯಿದ್ರು, ಅದಕ್ಕೆ ನವೀನ್ ಕೂಡ ಬೈತಾಯಿದ್ರು. ಅಷ್ಟು ಚೆನ್ನಾಗಿ ಬಿಸಿಲಿತ್ತು, ನೀನು ಖಾರದ ಪುಡಿನ ಅವಾಗ ಮಾಡಿಸ್ಕೊಳ್ದೆ ಇವಾಗ ಮಾಡಿಸ್ತಾ ಇದೆಯಲ್ಲ, ಮಳೆ ಟೈಮು, ಈಗ ಅಷ್ಟು ಬಿಸಿಲು ಇರಲ್ಲ, ಮೋಡ ಬರುತ್ತೆ, ಮಳೆ ಬಂದುಬಿಡುತ್ತೆ ಅಂತ ಹೇಳಿದ್ರು. ಏನು ಮಾಡೋದು, ಬೈತಾಯಿದ್ರು. ನಿಂಗೆ ಎಷ್ಟು ಹೇಳಿದ್ರು ಅಷ್ಟೇ ನಿನಗೆ ಅಂತ ಹೇಳ್ತಾಯಿದ್ರು, ಬೈತಾಯಿದ್ರು. ಏನು ಮಾಡೋದು, ನಾನು ಮಾಡ್ಕೊಂಡಿರೋ ತಪ್ಪು. ಫಂಕ್ಷನ್ ಅಂತ ಬರೀ ಫಂಕ್ಷನ್ನೇ ಮಾಡಿಬಿಟ್ಟೆ. ಫಂಕ್ಷನ್ಗೆ ಹೋಗೋದು ಬರೋದು ಇದೇ ಆಗೋಯ್ತು. ತಗೊಬಂದು ಖಾರದ ಪುಡಿ ಸಾಮಾನ ಎಲ್ಲಿ ಒಣಗಾಕ್ಬಿಟ್ಟು ಹೋದರೆ ಮಳೆ ಬಂದ್ಬಿಡುತ್ತೋ ಏನೋ ಅಂತ ಹೇಳಿ ನಾನು ತಗೊಬಂದು ಮಾಡಿಸ್ಲಿಲ್ಲ. ಇವಾಗ ನೋಡಿದ್ರೆ ಮಟನ್ ಸಾಂಬಾರು ಪುಡಿ ಖಾಲಿ ಆಗೋಗಿದೆ. ಆದರೆ ಏನು ಮಾಡೋದು, ಸ್ವಲ್ಪ ಬಂದು ಬಿಸಿಲಿಗೆ ಒಣಗಿಸ್ಕೊಂಡು ಮಾಡಿಸ್ಕೊಳ್ಳೋಣ ಅಂತ ತಗೊಬಂದಿದ್ದೀನಿ. ಇದನ್ನೆಲ್ಲ ನಿನ್ನೆ ತಗೊಬಂದೆ, ಅದನ್ನು ಕೂಡ ವಿಡಿಯೋ ಮಾಡಿದ್ದೀನಿ, ಅದನ್ನು ಕ್ಲಿಪ್ಪಿಂಗ ಹಾಕ್ತೀನಿ, ಹೋಗಿ ನೋಡ್ಕೊ ಬನ್ನಿ. ನಾನು ಹುಡಿ ಸಾಮಾನೆಲ್ಲ ಮೇಲ್ಗಡೆ ಟೆರೆಸ್ ಮೇಲೆ ಹೋಗಿ ಎಲ್ಲನೂ ಒಣಗಾಕ್ಬಿಟ್ಟು ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಹೋಗಿ ಅದನ್ನು ಕ್ಲಿಪ್ಪಿಂಗ ಹೋಗಿ ನೋಡ್ಕೊ ಬನ್ನಿ. ಓಕೆ, ಅಕ್ಕನೂ ಕೂಡ ದೀಪಗಳನ್ನ ಮಾಡಾಕಿದ್ಲಲ್ಲ, ಅದನ್ನು ಕೂಡ ಈಸ್ಕೊಂಡು ಬಂದೆ. ಅವ್ರು ಬರೋಕ್ಕಾಗಲ್ಲ ಅಂತ ಹೇಳಿದ್ಲು. ನಾನೇ ಹೋಗಿ ನಿನ್ನೆ ಸಾಯಂಕಾಲ ಹೋಗಿಸ್ಕೊಂಡು ಬಂದೆ. ನಾವಿನ್ನೂ ಕೂಡ ಬೈಕೊಂಡು, ನೀನು ಏನಾರು ಮಾಡ್ಕೊ, ಹೆಂಗಾರು ಮಾಡ್ಕೊ, ಬಿಸಿಲಿದ್ದಾಗ ಹುಡಿ ಎಲ್ಲ ಮಾಡಿಸ್ಕೊಳ್ದೆ ನೀನು ಈಗ ಹುಡಿ ಮಾಡಿಸ್ಕೋಬೇಕು ಅಂತೀಯಾ ಅಂತ ಹೇಳಿ ಬೈಕೊಂಡು ದುಡ್ಡು ಕೊಟ್ಬಿಟ್ಟು ಹೋಗಿದ್ರು. ಹೋಗಿ ಮಳೆ ನಿಂತೋದ್ಮೇಲೆ ಹೋಗಿ ತೊಗೊಂಡು ಬಂದೆ. ನೆನ್ನೆ ತುಂಬ ಚೆನ್ನಾಗಿ ಬಿಸಿಲಿತ್ತು, ಆದರೆ ಬೆಳಗ್ಗೆ ಹೋಗೋಕ್ಕೆ ಆಗಲಿಲ್ಲ, ಅದು ಇದು ಅಂತ ಕೆಲಸ ಮಾಡಿಕೊಂಡು ಸುಮ್ಮನೆ ಆಗಿಬಿಟ್ಟೆ. ಸಂಜೆ ಹೋಗಿ ತೊಗೊಬಂದಿದ್ದೀನಿ. ಇದನ್ನೆಲ್ಲ ಈಗ ಮೇಲೆ ಟೆರೆಸ್ ಮೇಲೆ ಒಣಗಾಕ್ತೀನಿ. ಅದನ್ನು ಕೂಡ ಆ್ಯಡ್ ಮಾಡಿದ್ದೀನಿ. ನಿನ್ನೆ ನಾನು ಹುಡಿ ಸಾಮಾನು ತೊಗೊಂಡು ಬಂದಿದ್ದು ಮತ್ತು ದೀಪಗಳೆಲ್ಲ ಈಸ್ಕೊಂಡಿದ್ದು ಅದನ್ನು ಕೂಡ ಆ್ಯಡ್ ಮಾಡಿದ್ದೀನಿ. ಆ ಕ್ಲಿಪ್ಪಿಂಗ ಹೋಗಿ ನೋಡಿಕೊಂಡು ಬನ್ನಿ. ಓಕೆ, ಹಾಗೆ ಅಕ್ಕ ದೀಪಗಳನ್ನ ಮಾಡಾಕಿದ್ಲಲ್ಲ, ನನಗೆ ಬರೋಕ್ಕಾಗಲ್ಲ, ನೀನೇ ಹೋಗಿ ಈಸ್ಕೊಬಾ ಅಂತ ಫೋನ್ ಮಾಡಿದ್ಲು. ಸರಿ ಅಂತ ಹೇಳಿ ನಾನು ಅಮ್ಮನಿಗೆ ಫೋನ್ ಮಾಡಿದೆ. ಅಕ್ಕ ಬರೋಕ್ಕಾಗಲ್ವಂತೆ, ದೀಪಗಳನ್ನ ನಾವೇ ಹೋಗಿ ಈಸ್ಕೊಬರೋಣ ಅಂತ ಹೇಳಿ ಅಮ್ಮ ನಾನು ಇಬ್ಬರು ಕೂಡ ಒಡವೆ ಅಂಗಡಿಗೆ ಹೋದ್ವಿ. ದೀಪಗಳೆಲ್ಲ ರೆಡಿಯಾಗಿದೆ ಅಂತ ತೋರಿಸಿದ್ರು. ತುಂಬ ಚೆನ್ನಾಗಿ ಮಾಡಿದ್ದಾರೆ, ಮಾಡಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ಇನ್ನೊಂದು ಸ್ವಲ್ಪ ಬಿಲ್ನ ಪೇ ಮಾಡಬೇಕಾಗಿತ್ತು. ಅದನ್ನೆಲ್ಲ ದುಡ್ಡು ಕೊಟ್ಟು ಬಿಲ್ಲೆಲ್ಲ ಈಸ್ಕೊಂಡು ವಾಪಸ್ಸು ಬಂದ್ವಿ. ನಾನು ನನ್ನ ಮಗಳು ಮತ್ತು ಅಮ್ಮ ರೋಡಲ್ಲಿ ಮಾತಾಡಿಕೊಂಡು ಒಡವೆ ಬಗ್ಗೆ ಎಷ್ಟೊಂದು ರೈಟ್ ಆಗೋಯ್ತು. ಒಡವೆ ಆಗಿದ್ರು ಕೂಡ ಜನ ತೊಗೊಳೋದಂತೂ ಬಿಟ್ಟೇ ಇಲ್ಲ, ಚಿನ್ನ ಬೆಳ್ಳಿ ಜಾಸ್ತಿ ರೈಟ್ ಆದರು ಅಂತ ಮಾತಾಡಿಕೊಂಡು ರೋಡಲ್ಲಿ ಹಾಗೆ ಬರ್ತಾಯಿದ್ವಿ. ನನಗೆ ಖಾರದ ಪುಡಿ ಸ್ವಲ್ಪ ಖಾಲಿಯಾಗಿತ್ತು. ಅದನ್ನು ಖಾರದ ಪುಡಿಗೆ ಮೆಣಸಿಕಾಯಿ ಧನಿಯಾ ಎಲ್ಲ ಬೇಕಾಗಿತ್ತು. ತಗೊಳ್ಳೋಣ ಅಂತ ದಿನಸಿ ಅಂಗಡಿಗೆ ಬಂದ್ವಿ. ನಾನು ಮಳೆ ಟೈಮಲ್ಲಿ ಖಾರದ ಪುಡಿನ ಮಾಡಿಸ್ತಾ ಇದ್ದೀನಿ. ಏಕೆ ಅಂತಂದರೆ ಮಟನ್ ಸಾಂಬಾರು ಪುಡಿ ತುಂಬ ಖಾಲಿ ಆಗೋಗಿತ್ತು, ಇರಲಿಲ್ಲ. ಹಾಗಾಗಿ ಹೆಂಗಿದ್ರು ಬೇಕಲ್ವ ಅಂತ ಹೇಳಿ ಸ್ವಲ್ಪ ಮಾಡಿಸ್ಕೊಳ್ಳೋಣ ಅಂತ ಹೇಳಿ ತಗೊಂಡೋಗೋಣ ಅಂತ ನಾನು ಅಮ್ಮ ಮಗಳು ಬಂದ್ವಿ. ರೇಟೆಲ್ಲ ಹೇಗೆ ಏನು ಅಂತ ನೋಡ್ತಾ ಇದ್ವಿ. ಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿದೆಯಾ, ಧನಿಯಾ ಎಲ್ಲ ಚೆನ್ನಾಗಿದೆಯಾ ಅಂತ ನೋಡ್ತಾ ಇದ್ವಿ. ನಾನು ಹಿಂದೆ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ, ಒಂದು ವ್ಲಾಗ್ನ.
ಅಕ್ಕ ನಾನು ಒಡವೆ ಅಂಗಡಿಗೆ ಏನು ತೊಗೊಳಕ್ಕೆ ಹೋಗಿದ್ವಿ ಅಂತ, ಅದರಲ್ಲಿ ಒಡವೆ ಅಂತ ಬರೋಕ್ಕೆ ಒಡವೆ ಅಂತ ಬಂದುಬಿಟ್ಟಿದೆ. ಸ್ವಲ್ಪ ಪದಗಳು ಮಿಸ್ಟೇಕ್ ಆಗಿಬಿಟ್ಟಿದೆ. ಅದಕ್ಕೆ ನಾನು ನಿಮ್ಮ ಹತ್ರ ಸಾರಿ ಕೇಳ್ತಾ ಇದ್ದೀನಿ. ತುಂಬ ಜನ ಕಮೆಂಟ್ ಆಗ್ತಾ ಇದ್ದೀರಾ, ಕನ್ನಡತಿ ಅಂತ ಇಟ್ಕೊಂಡು ಕನ್ನಡನ ಮಿಸ್ಟೇಕ್ ಮಾಡಿದೆಯಲ್ಲಮ್ಮ ಅಂತ, ಸರಿ ಮಾಡ್ಕೊ ಅಂತ. ಅದು ಏನಾಯಿತು ಅಂದರೆ, ನಾನು ನನ್ನ ಮಗಳು ಕೊಟ್ಟಿದ್ದೆ ಟೈಟಲ್ನ ಈ ಥರ ಟೈಪ್ ಮಾಡು ಅಂತ. ಅವಳು ಮಿಸ್ಟೇಕ್ ಮಾಡಿದ್ದಾಳೆ. ಅದನ್ನು ನಾನು ನೋಡ್ದೇ ಕರೆಕ್ಟ್ ಮಾಡ್ದೇ ನಾನು ಅಪ್ಲೋಡ್ ಮಾಡಿಬಿಟ್ಟಿದ್ದೀನಿ. ಅದಕ್ಕೆ ನಿಮ್ಮ ಹತ್ರ ನಾನು ಸಾರಿ ಕೇಳ್ತಾ ಇದ್ದೀನಿ. ನೀವು ನನಗೇನು ಬೇಕು ಅಂತ ಹೇಳ್ತಾ ಇಲ್ಲ, ಅಲ್ಲಿ ತಪ್ಪು ಬಂದಿದೆ, ಅದಕ್ಕೋಸ್ಕರ ನೀವು ನನಗೆ ಅದನ್ನು ಕರೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀರಾ. ನನಗೆ ಖುಷಿ ಆಯಿತು, ನೀವು ಇದು ತಪ್ಪಾಗಿದೆ, ಇದು ಸರಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀರಾ ಅಂತ. ನಾನು ಅದನ್ನು ಇನ್ನೊಂದು ಸಲ ಈ ಥರ ಮಾಡಲ್ಲ, ಸರಿ ಮಾಡ್ಕೋತೀನಿ. ಏನೇನು ತಪ್ಪಿದೆ ಅದನ್ನು ಕೂಡ ಸರಿ ಮಾಡ್ಕೋತೀನಿ. ನಾನು ಇನ್ನೊಮ್ಮೆ ನಿಮ್ಮ ಹತ್ರ ಎಲ್ಲ ಸಾರಿ ಕೇಳ್ತಾ ಇದ್ದೀನಿ. ನಾನು ಕನ್ನಡನ ಮಿಸ್ಟೇಕ್ ಮಾಡಿಬಿಟ್ಟಿರೋದಕ್ಕೆ ದಯವಿಟ್ಟು ನನ್ನ ಕ್ಷಮಿಸಿ ಅಂತ ಕೇಳ್ತಾ ಇದ್ದೀನಿ. ಖಾರದ ಪುಡಿ ಸಾಮಾನೆಲ್ಲ ತೊಗೊಂಡೆ, ಸ್ವಲ್ಪನೇ ತೊಗೊಂಡೆ, ಏಕೆಂದರೆ ಮಳೆ ಟೈಮು ಒಣಸೋಕ್ಕೆಲ್ಲ ಹಿಂಸೆ ಆಗುತ್ತೆ ಅಂತ ಹೇಳಿ ತೊಗೊಂಡು ಪ್ಯಾಕೆಲ್ಲ ಮಾಡಿಸ್ಕೊಂಡು ಮನೆಗೆ ಬಂದೆ. ಒಣಗಾಕಿದ್ದೀನಿ ಫ್ರೆಂಡ್. ಬಿಸಿಲು ಬಂದರೆ ಸಾಕಪ್ಪ ದೇವ್ರೆ ಅಂತ ಕೇಳ್ಕೊತಾ ಇದ್ದೀನಿ. ಇವತ್ತು ನಾಳೆ ಚೆನ್ನಾಗಿ ಒಣಗಿಬಿಟ್ರೆ ಶನಿವಾರ ಹೋಗಿ ಮಾಡಿಸ್ಕೊಬಂದ್ಬಿಡೋದು. ಸ್ವಲ್ಪನೇ ತಂದಿರೋದು, ಏನು ಜಾಸ್ತಿ ಏನು ತೊಗೊಬಂದಿಲ್ಲ. ಸ್ವಲ್ಪ ಮಾಡಿಸ್ಕೊಳ್ಳೋಣ, ಆಮೇಲೆ ಬೇಕಾದರೆ ಮಳೆ ಎಲ್ಲ ಕಳೆದ ಮೇಲೆ ಬೇಕಾದರೆ ಮಾಡಿಸ್ಕೊಂಡ್ರಾಯ್ತು ಅಂತ. ಸ್ವಲ್ಪ ಮಟನ್ ಸಾಂಬಾರು ಮಾತ್ರ ಅಲ್ವಾ ಖಾಲಿಯಾಗಿರೋದು ಅಂತ ಹೇಳಿ ಸ್ವಲ್ಪ ತೊಗೊಬಂದಿದ್ದೀನಿ. ಒಣಗಿಬಿಡ್ಲಿ, ಯಾಕೋ ಬಿಸಿಲು ಬರೋದು ಹೋಗೋದು ಹಂಗೆ ಮಾಡ್ತೈತೆ. ಸೆಕೆ ಮಾತ್ರ ತುಂಬ ಐತೆ, ಕಾವೈತೆ, ಬಿಸಿಲು ಅಷ್ಟಿಲ್ಲ. ಬಂದ್ಬಿಟ್ರೆ ಸಾಕಪ್ಪ ದೇವ್ರೆ ಅಂತ ಅನ್ನಿಸ್ತೈತೆ. ಏನು ಮಾಡೋದು, ಏನೂ ಮಾಡೋಕ್ಕಾಗಲ್ಲ. ನಾನು ಮಾಡ್ಕೊಂಡಿರೋ ಎಡವಟ್ಟು ಕೆಲಸಕ್ಕೆ ಎಡಬಿಡಂಗಿ ನಾನು. ಕಾಳೆಲ್ಲ ಬೆಂದಿದೆ, ಅದಕ್ಕೆ ಒಂದು ಟೊಮೊಟೊ ಮತ್ತು ಇಷ್ಟು ಹಸಿಮೆಣಸಿನ್ಕಾಯಿನ ಹಾಕಿ ಇನ್ನೊಂದು ಸಲ ಕುದಿಸ್ಕೊತೀನಿ. ಕಾಳಂತೂ ತುಂಬ ಚೆನ್ನಾಗಿ ಬೆಂದಿದೆ. ಇನ್ನೊಂದು ಸಲ ಕುದಿಸ್ಕೊಂಡ್ರೆ ನೋಡಿ, ಕಾಳೆಲ್ಲ ಬೆಂದಿದೆ. ಅದಕ್ಕೆ ಇನ್ನೊಂದು ಸಲ ಕುದಿಸ್ಕೊಬಿಡೋಣ. ಕುದಿಸ್ಕೊಬಿಟ್ಟು ಸೊಪ್ಪನ್ನ ಸ್ವಲ್ಪ ನೋಡೋಣ. ಚೆನ್ನಾಗೈತೆ, ಕ್ಲೀನಾಗೆ ಐತೆ ಸೊಪ್ಪು, ಏನಿಲ್ಲ. ಆದರೂ ಒಂದು ಸ್ವಲ್ಪ ನೋಡಿಬಿಟ್ಟು ಆಮೇಲೆ ಸಾಂಬಾರು ಮಾಡೋಣ. ನವೀನ್ ದೇವಸ್ಥಾನಕ್ಕೆ ಹೋಗಿದ್ದಾರೆ. ಚಿಕ್ಕವನ್ನ ಸ್ಕೂಲಿಗೆ ಬಿಟ್ಬಿಟ್ಟು ದೇವಸ್ಥಾನಕ್ಕೆ ಹೋದರು. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತೀನಿ ಅಂತ. ಅವ್ರು ಬಂದಮೇಲೆ ನಾನು ಅವರಿಬ್ಬರು ಕೂಡ ಕೂತ್ಕೊಂಡು ತಿಂಡಿ ತಿಂದ್ಬಿಟ್ಟು ಆಮೇಲೆ ಕೆಲಸ ಮಾಡ್ತೀನಿ. ಬಿಸಿಲು ಬಂದರೆ ಸಾಕಪ್ಪ ಅಂತ ಬೇಡ್ಕೋತಾ ಇದ್ದೀನಿ ಫ್ರೆಂಡ್. ಬಿಸಿಲು ಬಂದುಬಿಟ್ರೆ ಸಾಕು, ಇಲ್ಲ ಅಂತಂದರೆ ಹಿಂಸೆ ಆಗೋಗುತ್ತೆ. ಮಳೆ ಬಂದರೆ ಅದನ್ನ ಎತ್ತಾಕೋದು ಮತ್ತೆ ಒಣಗಾಕೋದು ಇದೇ ಕೆಲಸ ಆಗಿಬಿಡುತ್ತೆ. ಅದಕ್ಕೆ ಸ್ವಲ್ಪ ಬಿಸಿಲು ಬಂದುಬಿಡಲಿ ಪ್ಲೀಸ್ ದೇವ್ರೇ ಅಂತ ಕೇಳ್ಕೊತಾ ಇದ್ದೀನಿ. ನಾವಿನ್ನೂ ಕೂಡ ದೇವಸ್ಥಾನದಿಂದ ಬಂದರು. ಅವ್ರಿಗೂ ಕೂಡ ನಾನು ತಿಂಡಿ ಹಾಕ್ಕೊಡ್ತಾ ಇದ್ದೀನಿ. ನೆಂಚ್ಕೊಳ್ಳೋಕ್ಕೆ ಚಿಪ್ಸ್ ತೊಗೊಬನ್ನಿ ಅಂದಿದೆ, ಚಿಪ್ಸ್ ತೊಗೊಬಂದಿದ್ದಾರೆ. ಈಗ ಅವ್ರಿಗೂ ಕೊಟ್ಬಿಟ್ಟು ನಾನು ಕೂಡ ತಿಂತೀನಿ. ನೀರಲ್ಲಿ ಇಟ್ಟಿದ್ದೀನಿ. ಇಷ್ಟೊತ್ತಾಯಿತು. ಎಷ್ಟೇ ಬೆಳಗ್ಗೆ ಟೈಮ್ ಬೇಗ ಎದ್ದರೂ ಕೂಡ ತಿಂಡಿ ತಿನ್ನೋದು ಮಾತ್ರ 10 ಗಂಟೆ ಹಾಗೆ ಹೋಗುತ್ತೆ. ಟೈಮ್ ಇಷ್ಟೋ ತನಕ ಆಯಿತು, ಏನು ಮಾಡೋದು. ನಾನು ಕೂಡ ತಿಂಡಿ ತಿಂತೀನಿ ಇವಾಗ. ಹಾಗೆ ತಿಂಡಿ ತಿಂದ್ಬಿಟ್ಟು ಸೊಪ್ಪನ್ನ ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಕ್ಲೀನ್ ಮಾಡ್ಕೊತಾ ಇದ್ದೆ. ನೋಡಿ, ಇದೇ ಒಣಗೊನೆ ಸೊಪ್ಪು. ಕೆಲವ್ರಿಗೆ ಗೊತ್ತಿರಲ್ಲ ಅನ್ಕೋತೀನಿ, ಇನ್ನು ಕೆಲವ್ರಿಗೆಲ್ಲ ಗೊತ್ತಿರುತ್ತೆ. ನೋಡಿ, ಸೊಪ್ಪು ಎಲ್ಲ ಬಿಡಿಸಿಟ್ಟಿದ್ದೀನಿ. ಸ್ವಲ್ಪ ಹೊತ್ತು ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ನೆನೆ ಹಾಕ್ಬಿಟ್ಟು, ಸ್ವಲ್ಪ ಉಪ್ಪು ಎಲ್ಲ ಹಾಕಿ ನೆನೆ ಹಾಕ್ಬಿಟ್ಟು ಆಮೇಲೆ ನೀಟಾಗಿ ತೊಳೆದ್ಬಿಟ್ಟು ಆಮೇಲೆ ನೋಡಿ, ಆಮೇಲೆ ನೀಟಾಗಿ ಕಟ್ ಮಾಡಿಕೊಂಡು ಮಾಡೋಣ ಸಾಂಬಾರ. ಉಪ್ಪು ಸಾಂಬಾರು, ಸೊಪ್ಪು ಉಪ್ಪು ಸಾಂಬಾರು ಅಂತಂದರೆ ಎಲ್ರಿಗೂ ಗೊತ್ತಿರೋದೆ. ಸ್ವಲ್ಪ ನೆನೆಲಿ ಇದು. ನಿಂದಾದ್ಮೇಲೆ ನಾನು ಸ್ವಲ್ಪ ಈರುಳ್ಳಿ ಮತ್ತು ಕಾಯಿ ತುರಿ, ಇದು ಒಗ್ಗರಣೆಗೆ ಇದು ನೆನೆಯೋ ತನಕ ನಾನು ಈರುಳ್ಳಿ ಕಾಯಿ ತುರಿ ಅದನ್ನೆಲ್ಲ ಕಟ್ ಮಾಡಿಕೊಂಡು ಕಾಯಿಲ್ಲ ತುರಿದು ರೆಡಿ ಮಾಡಿ ಇಟ್ಕೊತೀನಿ. ಪಲ್ಯ ಮಾಡ್ತೀನಿ. ಸಾಂಬಾರೆಲ್ಲ ಬಸ್ಬಿಟ್ಟು ಸಾಂಬಾರು
ಪಲ್ಯ ಮಾಡ್ಕೊಡೋಣ ಅಂತ ಮಾಡ್ಕೊತಾ ಇದ್ದೀನಿ ಪಲ್ಯನ. ನಾವಿನ್ ಡ್ಯೂಟಿಗೆ ಹೋಗಲಿಲ್ಲ. ಹೋಗಲ್ಲ ಬಿಡು, ಮನೇಲೇ ಕೆಲಸ ಇದೆ, ಮನೇಲೇ ಕೆಲಸ ಮಾಡ್ತೀನಿ ಅಂತ ಹೇಳಿದ್ರು. ಸರಿ ಆಯಿತು, ನೀವು ಮನೇಲೇ ಕೆಲಸ ಮಾಡ್ಕೊಳ್ಳಿ ಅಂತ ಹೇಳಿದೆ. ನೋಡಿ, ಅವ್ರ ಮನೇಲಿ ಇದ್ದರೂ ಕೂಡ ರೈಟಿಂಗ್ ವರ್ಕ್ ಅವ್ರದ್ದು ಮಾಮೂಲಿ ಕೆಲಸ ಇದ್ದೇ ಇರುತ್ತೆ. ಏನು ಮಾಡೋಕ್ಕಾಗಲ್ಲ, ಮನೇಲಿರಲಿ, ಅವರು ಕೆಲ್ಸಕ್ಕೆ ಹೋಗಲಿ, ಅವ್ರು ಎಲ್ಲೇ ಹೋದ್ರು ಕೆಲಸ. ಈಗ ಸ್ವಲ್ಪ ಏನ್ಯಾಕೆ ಇಟ್ಟಿದ್ದೀನಿ, ಈರುಳ್ಳಿ ಕಾಯಿ ತುರಿ ಎಲ್ಲ ತುರಿದು ಎಲ್ಲ ಮಾಡ್ಕೊತೀನಿ, ರೆಡಿ ಮಾಡ್ಕೊತೀನಿ. ಇವಾಗ ಸೊಪ್ಪೆಲ್ಲ 2-3 ಸಲ ನೀಟಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಇದು ನೀರೆಲ್ಲ ಸೋರಲಿ. ನೀರೆಲ್ಲ ಸೋರಿದ ಮೇಲೆ ನಾನು ಇದನ್ನು ಕಟ್ ಮಾಡಿ ಈ ಕುಕ್ಕರ್ಗೆ ಹಾಕ್ತೀನಿ. ಕಾಳೆಲ್ಲ ತುಂಬ ಚೆನ್ನಾಗಿ ಬೆಂದಿದೆ ನೋಡಿ, ತುಂಬ ಚೆನ್ನಾಗಿ ಬೆಂದಿದೆ. ಇದೆಲ್ಲ ಆದಮೇಲೆ ಸಾಂಬಾರನ್ನ ಮಾಡ್ಕೊಳ್ಳೋಣ. ಇದು ಸ್ವಲ್ಪ ನೀರೆಲ್ಲ ಸೋರಲಿ. ನೋಡಿ, ಒಣಗೊನೆ ಸೊಪ್ಪು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ವಾ ನಿಮಗೆ? ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ಫುಲ್ಲು ಎಳೆ ಸೊಪ್ಪು, ತುಂಬ ಚೆನ್ನಾಗಿದೆ. ಫುಲ್ ಎಳೆ ಸೊಪ್ಪು ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಏನೂ ಇರಲಿಲ್ಲ ಗಲೀಜು. ನಾವು ಸ್ವಲ್ಪ ಗರಿಕೆ ಏನಾದರೂ ಇರುತ್ತೇನೋ ಅಂತ ಹೇಳಿ ಸ್ವಲ್ಪ ಹಾಗೆ ಆರಿಸ್ಕೊಂಡಿದ್ದಷ್ಟೇ, ಏನೂ ಇಲ್ಲ. ತುಂಬ ಅಂದರೆ ತುಂಬ ಚೆನ್ನಾಗೈತೆ. ಇದನ್ನು ಕಟ್ ಮಾಡ್ಕೊಳ್ಳೋದಷ್ಟೇ, ತುಂಬ ಚೆನ್ನಾಗಿ ಬಂದಿದೆ. ಇಲ್ಲಿ ಈರುಳ್ಳಿ ಮತ್ತು ಕಾಯಿ ಎಲ್ಲ ತುರಿದಿಟ್ಕೊಂಡಿದ್ದೀನಿ ಪಲ್ಯಕ್ಕೆ ಅಂತ. ಇದನ್ನು ಸ್ವಲ್ಪ ಕಾಳು ಮತ್ತು ಟೊಮೊಟೊ ಹಸಿಮೆಣಸಿನ್ಕಾಯಿ ಎತ್ತಿಟ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪು ಸಾಂಬಾರು ತೆಳು ಇರುತ್ತಲ್ವ, ಸ್ವಲ್ಪ ಗಟ್ಟಿ ಬರಲಿ ಮತ್ತು ಟೇಸ್ಟ್ ಬರಲಿ ಇದಕ್ಕೆ ಹಾಕೋಣ ಅಂತ ಸ್ವಲ್ಪ ರುಬ್ಬಿ ಒಗ್ಗರಣೆ ಮಾಡಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ಇದನ್ನು ಮಾಡು ಈ ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಸ್ವಲ್ಪ ತಣ್ಣಗಾಗಲಿ ಅಂತ ಹೇಳಿ ಎತ್ತಿಟ್ಕೊಂಡಿದ್ದೀನಿ. ನಾನು ಸಾಂಬಾರು ಮಾಡೋಣ ಅಂತ ಹುಳ್ಳಿಕಾಳನ್ನ ಎಷ್ಟು ಹೊತ್ತಿನಲ್ಲಿ ಕೂಗಕ್ಕಿಟ್ಟೆ ಅಂದರೆ, ಈಗ ಟೈಮ್ ಎಷ್ಟಾಗಿದೆ ಗೊತ್ತಾ? 12 ಗಂಟೆ ಆಗಿದೆ. ನಾನು ಇಟ್ಟಿದ್ದು 8:45, 8:15, 8:45 ಕುಕ್ಕರ್ನ ಇಟ್ಟಿದ್ದು, ಕಾಳನ್ನು ಕೂಗಿಸ್ಕೊಂಡು ಸಾಂಬಾರು ಮಾಡೋಣ ಅಂತ. ಆದರೆ ಅದು ಇದು ಅಂತ ಟೈಮ್ ಆಗೇ ಹೋಯ್ತು. ಸ್ವಲ್ಪ ಖಾರದ ಪುಡಿ ಸಾಮಾನೆಲ್ಲ ಒಣಗಾಕ್ಬೇಕಾಗಿತ್ತಲ್ಲ, ಅದರಲ್ಲೇ ಅರ್ಧ ಟೈಮ್ ಹೋಗೋಯ್ತು. ಈಗ ಅದೆಲ್ಲ ಸ್ವಲ್ಪ ಸೊಪ್ಪೆಲ್ಲ ನೀರು ಸೋರ್ಕೊಂಡ್ಮೇಲೆ ಅದನ್ನೆಲ್ಲ ಕಟ್ ಮಾಡಿ ಪಟ 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 ಅಂತ ಅಡುಗೆ ಮಾಡಿ ಮುಗಿಸ್ಬಿಡೋಣ. ಅನ್ನ ಮಾಡಿದ್ದೀನಿ ಆಲ್ರೆಡಿ. ಸ್ವಲ್ಪ ತಿಂಡಿಗೆ ಅಂತ ಪುಳಿಯೋಗರೆಗೆ ಅಂತ ಅನ್ನ ಮಾಡಿದ್ನಲ್ಲ, ಸಾಲ್ಟೇಜ್ ಆಯಿತು, ಹಾಗಾಗಿ ಅನ್ನ ಮಾಡಿದ್ದೀನಿ. ಮುದ್ದೆ ಏನು ಮಾಡೋಕ್ಕೋಗಲ್ಲ, ಯಾಕೆಂದರೆ ಹಸಿಟ್ಟು ಖಾಲಿ ಆಗೋಗಿದೆ, ಹಾಗಾಗಿ ಅನ್ನನೇ ಮಾಡಿದ್ದೀನಿ. ಸರಿ ಆಯಿತು. ಸ್ವಲ್ಪ ಡಿಸ್ಟರ್ಬೆನ್ಸ್ ಇರುತ್ತೆ, ನಮ್ಮ ಮನೆ ಹತ್ರ ಎಲ್ಲ ಸ್ವಲ್ಪ ಅಕ್ಕಪಕ್ಕದಲ್ಲಿ ಇರ್ತಾರಲ್ವ, ಮತ್ತು ಸ್ಕೂಲು ಇಲ್ಲೇ ಇದೆ, ಹಾಗಾಗಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಇರುತ್ತೆ. ಏನು ಅಂದ್ಕೋಬೇಡಿ, ನಾನು ವಾಯ್ಸ್ ಓವರ್ ಕೊಡುವಾಗ ಸ್ವಲ್ಪ ಡಿಸ್ಟರ್ಬ್ ಇರುತ್ತೆ, ಏನು ಅಂದ್ಕೋಬೇಡಿ. ಈಗ ಅದನ್ನೆಲ್ಲ ಕಟ್ ಮಾಡಿಬಿಟ್ಟು ಪಟ ಪಟ ಅಂತ ಅಡುಗೆ ಮಾಡಿ ಸಾಂಬಾರು ಮಾಡಿ ಇಟ್ಬಿಡೋಣ. ಟೈಮ್ 12 ಗಂಟೆ ಆಗೋಗಿದೆ. ನೋಡಿ ನಮ್ಮ ಪುಟ್ಟವ್ವ, ಇಲ್ಲಿ ನೋಡಿ, ಇಲ್ಲಿ ಪುಟ್ಟವ್ವ, ಪುಟ್ಟವ್ವ ಬಂದಿದ್ದಾನೆ. ನಾನು ಅಡುಗೆ ಮಾಡ್ತಾಯಿದ್ರೆ ನಾನು ಬರ್ತೀನಿ ಅನ್ಕೊಂಡು ಬಂದ. ಅವನ ಪಾಡ್ಗೆ ಅವನು ಆಟ ಆಡ್ತಿದ್ದಾನೆ. ಅವನು ಆಟ ಆಡ್ತಿದ್ದಾಗ ನಾನು ಸೊಪ್ಪೆಲ್ಲ ಕಟ್ ಮಾಡಿ ಇಟ್ಟಿದ್ದೀನಿ. ಇವಾಗ ತಪ್ಪಲೆಗೆಲ್ಲ ಹಾಕೋಣ. ನೋಡಿ, ಬೆಳಗ್ಗೆನೂ ಕೂಡ ಬಂದು ನಾವಿನ್ನು ಪೂಜೆ ಮಾಡುವಾಗ ದೇವ್ರ ಪೂಜೆ ಎಲ್ಲ ಮಾಡಿ ಅಡ್ಡ ಬಿದ್ದು ದೇವ್ರಿಗೆ ಎಲ್ಲ ಮಾಡಿ ಹೋಗಿದ್ದ. ಅವರಮ್ಮ ಆಫೀಸ್ಗೆ ಹೋಗಿದ್ದಾರೆ, ಮಲಗಿದ್ದು ಎದ್ದು ಇವಾಗ ಬಂದಿದ್ದಾನೆ. ನೋಡಿ, ಆಟ ಆಡ್ತಿದ್ದಾನೆ ಅಡುಗೆ ಮನೇಲಿ. ನಾನು ಕೂಡ ಸೊಪ್ಪನ್ನೆಲ್ಲವ ಹೀಗೆ ತುಂಬಿಟ್ಟು ಸಾಂಬಾರು ಮಾಡಿ ಇಟ್ಬಿಡೋಣ. ಇನ್ನು ಟೈಮ್ ಆಗಿಬಿಡುತ್ತೆ. ಎಷ್ಟು ಟೈಮ್ ತಗೋತು ನೋಡಿ. ಏನಮ್ಮ ಬೇಡ ಕಣಮ್ಮ, ಅದು ಪುಟ್ಟು ಇಲ್ಲಿ ನೋಡಲ್ಲಿ ಚೆಲ್ಲೋಗುತ್ತೆ, ಆ ಸೌಂಡ್ ಬರುತ್ತಲ್ವಾ, ಅದಕ್ಕೋಸ್ಕರ ಅದನ್ನ ಇಟ್ಕೊಂಡು ಆಟ ಆಡ್ತಾ ಇದ್ದಾನೆ. ಆಯ್ತು ಆಯ್ತು, ಎಲ್ಲವೂ ಆಯ್ತು. ನವೀನ್ ಬಂದ ತಕ್ಷಣ ಊದ್ಕೋತಾ ಇದ್ದಾನೆ, ತಗು ಮಾಡೋಣ ಅಂತ. ದಾಳಿಂಬೆ ಹಣ್ಣಿತ್ತು 4 ಹಾಕಿದೆ, ಅದು ಅವನ ಕೈಗೆ ಸಿಗ್ತಾ ಇಲ್ಲ. ಅದನ್ನ ಎತ್ಕೊಳಕ್ ನೋಡ್ತಾವನೆ, ಅವನ ಕೈಗೆ ಸಿಗ್ತಾ ಇಲ್ಲ. ಹೀಗೆ ಹಿಂಗೆ ಆಟ ಆಡ್ಕೊಂಡು ಹಿಂಗೆ ಮಾಡಿಕೊಂಡು ಅಡುಗೆನ ಮಾಡೋದು. ನಾವು ಏನು ಮಾಡೋದು, ಈ ಥರ ಈ ಕೆಲಸ ನೋಡಿ. ಬಾ, ಓಡ್ ಬರ್ತಾನೆ ನನ್ನ ಹತ್ರನೇ, ಹೋಗಲ್ಲ. ಮಾವನ ಹತ್ರ ಹೋಗಲ್ವಾ ನೀನು? ಹಾಂ ಪುಟ್ಟು, ಉಪ್ಪು ಹಾಕ್ತಾ ಇದ್ದೀನಿ. ಉಪ್ಪು ಮತ್ತೆ ಎಲ್ಲ ಬೇಕು
ಅದು ಡಸ್ಟ್ಬಿನ್ ಅವ್ವ ಪುಟ್ಟವ್ವ. ಡಸ್ಟ್ಬಿನ್ ಹತ್ರ ಕೂತ್ಬಿಟ್ಟಿದ್ದಾನೆ. ನಾನು ಇಲ್ಲಿ ಕಾಳು, ಟೊಮೊಟೊ, ಹಸಿಮೆಣಸಿಕಾಯಿ ಎಲ್ಲ ತೆಗೆದಿಟ್ಟಿದ್ನಲ್ಲ, ಅದಕ್ಕೆ ಜೀರಿಗೆ, ಮೆಣಸು, ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ನೋಡಿ. ಇವಾಗ ಸಾಂಬಾರ್ಗೂ ಎಲ್ಲ ಒಗ್ಗರಣೆಗೆ ಹಾಕ್ಬಿಡೋಣ, ಸಾಂಬಾರು ಮಾಡಿಬಿಡೋಣ ಅಂತ ಮಾಡ್ತಾಯಿದ್ದೀನಿ. ಸೊಪ್ಪನ್ನ ಬೇಯಿಸ್ಕೊಂಡು ಬಸ್ಕೊಂಡಿದ್ದೀನಿ. ಎಳೆ ಸೊಪ್ಪಲ್ವಾ ನೋಡಿ, ಬೆಂದೋಯ್ತು, ಬಿಸಿ ಬಿಸಿ ಹವಾ ಬರ್ತಾ ಇದೆ. ನಾನು ಉಪ್ಸಾರು ಏನು ರೆಸಿಪಿಯನ್ನು ನಾನು ಮಾಡ್ತಾ ಇಲ್ಲ, ಅಂದರೆ ಎಲ್ರಿಗೂ ಗೊತ್ತೇ ಇರುತ್ತೆ ಉಪ್ಪು ಸಾಂಬಾರು ಮಾಡೋದು ಹೇಗೆ ಅಂತ. ಮಾಡ್ತಾ ಇದ್ನಲ್ಲ, ಹಾಗಾಗಿ ತೋರಿಸ್ದೆ ಅಷ್ಟೇ. ಈಗ ಸಾಂಬಾರಿಗೆ ಒಗ್ಗರಣೆಗೆ ಹಾಕಿ ಪಲ್ಯಕ್ಕೆಲ್ಲ ಒಗ್ಗರಣೆಗೆ ಹಾಕ್ಬಿಡೋಣ. ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಫಸ್ಟು ಸಾಂಬಾರೆಲ್ಲ ಮಾಡಿ ಇಟ್ಬಿಡೋಣ. ರೆಡಿ ಫ್ರೆಂಡ್ಸ್ ನೋಡಿ, ಪಲ್ಯ ಮತ್ತು ಸಾಂಬಾರು ಕುದೀತಾ ಇದೆ. ಇನ್ನೊಂದು 2 ನಿಮಿಷ ಕುದಿದ್ಮೇಲೆ ಆಫ್ ಮಾಡಬೇಕು. ಅದನ್ನು ಕೂಡ ಪಲ್ಯ ರೆಡಿಯಾಗಿದೆ. ಇನ್ನು ಪಾತ್ರೆ ಎಲ್ಲ ಇದೆ, ಪಾತ್ರೆ ಎಲ್ಲ ತೊಳಿಬೇಕು, ಇದೆಲ್ಲ ನೀಟಾಗಿ ಒರೆಸ್ಬೇಕು. ಕೆಲಸ ಇದ್ದಿದ್ದೆ ಹೆಣ್ಮಕ್ಳಿಗೆ ಅಡುಗೆ ಮನೇಲಿ ಅಂತಂದರೆ ಕೆಲಸ ಕಟ್ಟಿಟ್ಟ ಬುತ್ತಿ ಅಂತಾರಲ್ಲ ಹಾಗೆ. ನೋಡಿ ಎಷ್ಟೊಂದು ಬೆವ್ತು ಹೋಗಿದ್ದೀನಿ, ಎಷ್ಟೊಂದು ಸ್ವೆಟ್ ಆಗ್ತಾ ಇದ್ದೀನಿ ಅಂದರೆ ತುಂಬ ಸೆಕೆ ಇದೆ. ಮಳೆ ಯಾವಾಗ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಮಾತ್ರ. ನನ್ನ ಖಾರದ ಪುಡಿ ಒಣಗ್ಬಿಟ್ರೆ ಸಾಕು. ಇದ್ರ ಜೊತೆ ಆಟ ಆಡ್ಕೊಂಡು ಇವನನ್ನು ನೋಡ್ಕೊಂಡು ಅಡುಗೆನೂ ಮಾಡಿದೆ ಅಲ್ಲವ. ಅವನು ಅಡುಗೆನೂ ಮಾಡಿದ್ದೀನಿ, ನೋಡ್ತಾವನೆ. ನಮ್ಮ ಹಸ್ಬೆಂಡ್ ಹತ್ರ ಹೋಗು ಅಂದರೆ ಹೋಗಲ್ಲ ಅಂತಾನೆ ಹೇಳ್ತಾನೆ. ಇಷ್ಟೋ ತನಕ ಅವ್ರ ಹತ್ರ ಕೂತಿದ್ದ, ಅಲ್ಲಿ ಎಲ್ಲ ಪೆನ್ನು ಗಿನ್ನು ಕೊಟ್ಕೊಂಡು ಕೂರಿಸ್ಕೊಂಡಿದ್ರು. ಈಗ ಕೂತ್ಕೊಳ್ಳಲ್ಲ ಅಂತಾನೆ. ಅಮ್ಮ 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 ಅಂತಾನೆ ಅಲ್ಲವ. ಎಲ್ಲಿ ಅಮ್ಮ? ಅಮ್ಮ ಸ್ಟವ್ ಆಫ್ ಮಾಡ್ಬಿಡೋಣ. ಸ್ಟವ್ ಆಫ್ ಮಾಡಿಬಿಟ್ಟು ಹೋಗೋಣ ಹೊರಗಡೆ, ಆಯಿತಾ? ನನಗೂ ಸೆಕೆ ಆಗ್ತೈತೆ. ಈಗ ಸ್ಟವ್ ಆಫ್ ಮಾಡಿಬಿಡೋಣ, ಹಾಂ ಆಯಿತಾ? ಮಳೆ ಬಂದೇ ಬಿಡ್ತು. 3 ಗಂಟೆಗೆಲ್ಲ ಮಳೆ ಬಂತು. ಇನ್ನೇನು ಮಾಡೋದು ಅಂತ ಹೇಳಿ ಬೇಗ ಬೇಗ ಹೋಗಿ, ನವೀನ್ ಕೂಡ ಇದ್ರಲ್ಲ, ಹಾಗಾಗಿ ಬೇಗ ಬೇಗ ಹೋಗಿ ಎಲ್ಲನೂ ಎತ್ಕೊಂಡು ಬಂದು ಇಲ್ಲಿ ನೋಡಿ, ಇಲ್ಲಿ ಮೂಟೆ ಕಟ್ಟಿ ಇಟ್ಟಿದ್ದೀನಿ ಖಾರದ ಪುಡಿ ಸಾಮಾನ. ಸ್ವಲ್ಪ ಪರವಾಗಿಲ್ಲ, ತಕ್ಕ ಮಟ್ಟಿಗೆ ಒಣಗಿದಾವೆ. ನಾಳೆನೂ ಸ್ವಲ್ಪ ಜಾಸ್ತಿ ಬಿಸಿಲಿದ್ರೆ ಒಣಗ್ಬಿಡುತ್ತೆ. ಸನ್ಮಾರ ಬಿಡಿಸ್ಕೊಬಿಡ್ತೀನಿ ಕಣಪ್ಪ. ತುಂಬ ಬೈತಾ ಇದ್ರು ನವೀನ್ ಕೂಡ, ನಿನಗೇನು ತಲೆ ಇಲ್ವಾ ಈ ಮಳೆ ಟೈಮಲ್ಲ ಮಾಡಿಸ್ಕೊಳ್ಳೋದು ಅಂತ. ಆದರೆ ಏನು ಮಾಡೋದು, ನಾನು ಮಾಡ್ಕೊಂಡಿರೋ ಎಡವಟ್ಟಿಗೆ ಏನೂ ಮಾಡೋಕ್ಕಾಗಲ್ಲ. ಏನೇನೋ ಮಕ್ಕಳು ಸ್ಕೂಲಿಂದ ಬಂದುಬಿಡ್ತಾರೆ. ನಾನು ಕೂಡ ಸ್ವಲ್ಪ ಫ್ರೆಶ್ ಅಪ್ ಆಗಬೇಕು. ಬೆಳಿಗ್ಗೆ ಬೇಗ ಎದ್ದು ಫ್ರೆಶ್ ಅಪ್ ಆಗಿತ್ತು. ಬೇಜಾರಾಗ್ತಿದೆ ಮಳೆಯಲ್ಲಿ ಖಾರದ ಪುಡಿ ಸಾಮಾನು ಒಣಗಾಕೋದು. ನನಗಂತೂ ನಿದ್ರೆ ಬರ್ತಾ ಇತ್ತು, ಮಲ್ಗೋಕ್ಕೂ ಕೂಡ ಆಗಲಿಲ್ಲ. ಎಲ್ಲಿ ಮಳೆ ಬಂದ್ಬಿಡುತ್ತೋ ಎಲ್ಲಿ ಎಂದೋಗ್ಬಿಡುತ್ತವೋ ಅಂತ. ಖಾರದ ಪುಡಿ ಸಾಮಾನು ಗೊತ್ತೇ ಇರುತ್ತೆ, ಮೆಣಸಿನ್ಕಾಯಿ ಸಾಂಬಾರ ಎಲ್ಲ ಒಣಗೋದ್ರೆ ಧನಿಯ ಎಲ್ಲ ತುಂಬಾ ಕಷ್ಟ ಆಗುತ್ತೆ. ಹಾಗಾಗಿ ನಿದ್ರೆನೇ ಮಾಡಲಿಲ್ಲ. ಸರಿ ಆಯಿತು ಅಂತ ಹೇಳಿ ಊಟ ಎಲ್ಲ ಮುಗಿಸ್ಕೊಂಡು ಕೂತಿದ್ವಿ ಹಾಗಾಗಿ ಹನಿ ಬಂದ್ಬಿಡ್ತು. ಪಾಪ ನವೀನ್ ಕೂಡ ಜೊತೆಲೇ ಬಂದು ಇಬ್ಬರು ಕೂಡ ಸೇರಿ ಪಟ ಅಂತ ಎತ್ಕೊಂಡು ಬಂದು ಕಟ್ಟಿಟ್ಟಿದ್ದೀವಿ. ಸದ್ಯ ಮಳೇಲಿ ನಿಲ್ಲಿಸ್ತಿಲ್ಲ, ಹಾಗಾಗಿ ಎತ್ಕೊಳ್ಳೋದನ್ನ ನಾನು ಯಾವುದೇ ಥರ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಮಳೆ ಗಾಬರಿ ಇತ್ತು. ಈಗ ನೋಡಿ, ಪಕ್ಕದ ಮನೆಯವರು ಅನಿತಾ ಕರಿಗೆಣ್ಣ ಕೊಟ್ಟಿದ್ದಾಳೆ. ಈ ಮಕ್ಕಳು ಬರ್ತಾರಲ್ವ, ಅವ್ರಿಗೂ ಕುಯ್ದಿಟ್ಟು ನವೀನ್ಗೂ ಕೊಟ್ಬಿಟ್ಟು ನಾನು ಕೂಡ ಒಂದು ಪೀಸ್ ತಿನ್ನೋಣ ಅಂತ ಬಂದಿದ್ದೀನಿ. ಅಪ್ಪ ಸಾಕಾಗೋಯ್ತು. ಏನೋ ಒಂಥರ ದೊಡ್ಡ ಕೆಲಸ ಮಾಡ್ದಂಗೆ ಆಗಿದೆ. ಈ ಖಾರದ ಪುಡಿ ಬಿಡಿಸೋದು ಇದೇ ಫಸ್ಟು ಫ್ರೆಂಡ್. ನಾನು ಈ ಥರ ತೊಗೊಂಡು ಬಂದು ಒಣಗಿಸಿ ಬಿಡಿಸ್ತಾ ಇರೋದು ಫಸ್ಟ್. ಒಂದ್ಸಲ ಮಾಡಿಸಿದೆ, ಆದರೆ ಅಮ್ಮ ಇದ್ದರು. ಆದರೆ ಇವಾಗ ಇದೇ ಫಸ್ಟು. ನೋಡೋಣ, ನಾಳೆ ಸ್ವಲ್ಪ ಒಣಗಾಕ್ಬಿಡ್ತೀನಿ. ನಾಳೆ ನವೀನ್ ಕೆಲ್ಸಕ್ಕೆ ಆದರೂ ನೋಡೋಣ, ನೋಡ್ಕೊಂಡು ನಾನೇ ಬೇಗ ಒಂಚೂರು ಮೋಡ ಎಲ್ಲ ಕವರ್ ಆಗ್ತಿದ್ದಂಗೆ ಎತ್ಕೊಬಂದ್ಬಿಡ್ತೀನಿ. ಹಾಗಾಗಿ ಈಗ ಮಕ್ಕಳು ಬರ್ತಾರೆ, ಮಕ್ಕಳು ಬರೋಷ್ಟರೊಳಗೆ ಪಾಪ ಏನು ಎಲ್ಲ ಅವ್ರಿಗೂ ಕೂಡ ಕಟ್ ಮಾಡಿಕೊಟ್ಬಿಟ್ಟು ನಾನು ಕೂಡ ಕಟ್ ಮಾಡ್ಕೊಂಡು ಒಂದು ಪೀಸ್ ತಿಂದ್ಬಿಟ್ಟು ಮತ್ತೆ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಅಲ್ಲಿವರೆಗೂ ವೆಯ್ಟ್ ಮಾಡ್ತಾ ಇರಿ. ಕೆಲಸ ಮಾಡ್ತಾನೆ ಟೈಮ್ ಆಗೇ ಹೋಯ್ತು. ಟೈಮು 6 ಗಂಟೆ ಸಂಜೆ ಆಗೋಯ್ತು. ನಾನು ನವೀನ್ ಕೂಡ ಹೊರಗಡೆ ಹೋಗ್ತಾ ಇದ್ದೀವಿ. ಸಂಜೆ ಪೂಜೆನೂ ಕೂಡ ಆಗಿದೆ. ಬೆಳಗ್ಗೆಗೆ ತಿಂಡಿಗೆ ತರಕಾರಿ ಏನೂ ಇಲ್ಲ, ಖಾಲಿ ಆಗಿದೆ. ಇವರು ಕೂಡ ಬೆಳಗ್ಗೆಗೆ
ಟ್ಯೂಷನ್ ಅಂತೀನಿ, ಟ್ಯೂಷನ್ ಅಂದು ಡ್ಯೂಟಿಗೆ ಹೋಗ್ತಾರೆ. ಹಾಗಾಗಿ ಬೇಗ ಎದ್ದು ತಿಂಡಿ ಮಾಡಿಕೊಡ್ಬೇಕಲ್ವ. ಹಾಗಾಗಿ ತರಕಾರಿ ಏನಾದ್ರು ತೊಗೊಬರೋಣ ಅಂತ ಹೇಳಿ ಹೋಗ್ತಾ ಇದ್ದೀನಿ. ಬೈಕಲ್ಲೇನು ಬೇಡ, ಹಾಗೆ ನಡ್ಕೊಂಡು ಹೋಗೋಣ, ವಾಕ್ ಆಗುತ್ತೆ ಅಂತ ಹೇಳಿ ಹೋಗ್ತಾ ಇದ್ದೀನಿ. ಮಳೆ ಬಿದ್ದಿದೆ. ಮಳೆ ಬಂದಮೇಲೆ ಸ್ವಲ್ಪ ಚಳಿ ಅಂತ ಅನ್ನಿಸ್ತಿದೆ. ಅದಕ್ಕೆ ಸ್ವೆಟರೆಲ್ಲ ಹಾಕ್ಕೊಂಡು ಹೋಗ್ತಾ ಇದ್ದೀವಿ. ನಾನು ನವಿ ಪರಗೆಣ್ ತಿಂತಾ ಇದ್ದಾರೆ. ಮಕ್ಕಳು ತಿಂದಿಲ್ಲ, ಹಾಗೆ ಇಟ್ಟಿದ್ದಾರೆ. ಮಕ್ಕಳಿಗೆ ಈ ಚಿಪ್ಸು, ಖಾರ, ಕುರ್ಕುರೆ, ಲೇಸ್ ಆ ಥರ ಏನಾದರೂ ಕೊಟ್ಟರೆ ಗಬಗಬಾ ಅಂತ ತಿಂದ್ಬಿಡ್ತಾರೆ. ಈ ಹಣ್ಣು ಎಲ್ಲ ಕೊಟ್ಟರೆ ತಿನ್ನಲ್ಲ. ಎಲ್ಲರೂ ಮನೇಲಿ ಹೀಗೆ ಅನಿಸುತ್ತೆ ಫ್ರೆಂಡ್ಸ್. ನಿಮ್ಮ ಮನೇಲೂ ಕೂಡ ನಿಮ್ಮ ಮಕ್ಕಳು ಹೀಗೇನಾ ಹೇಳಿ ನನಗೆ. ನಮ್ಮ ಮನೇಲಂತೂ ಪಪ್ಪಾಯ ಅಂದರೆ ಮೊದಲಾಗಿ ತಿನ್ನೋದೇ ಇಲ್ಲ. ಸರಿ, ಈಗ ಟೈಮ್ ಆಗುತ್ತೆ, ನಾವು ಹೊರಡ್ತೀವಿ. ಹೊರಗಡೆ ಹೋಗ್ತಾ ಇದ್ದೀವಿ, ತರಕಾರಿ ಏನಾದರೂ ತೊಗೊಬರೋಣ ಅಂತ. ವಾಕ್ ಮಾಡಿಕೊಂಡೇ ಹೋಗ್ತಾ ಇದ್ದೀವಿ. ವಾತಾವರಣ ತುಂಬ ಚೆನ್ನಾಗಿದೆ, ಗಾಳಿ ತಣ್ಣಗೆ ಬೀಸ್ತಿದೆ. ಏನೋ ಒಂಥರ ತುಂಬ ಚೆನ್ನಾಗಿದೆ ವಾತಾವರಣ ಅಂತೂ. ವೆದರ್ ಅಂತೂ ತುಂಬ ಚೆನ್ನಾಗಿದೆ. ಚಳಿ ಅನಿಸ್ತೈತೆ. ತುಂಬ ದಿನ ಆಗಿತ್ತು ಈ ಥರ ಚಳಿಯಾಗಿ. ತುಂಬ ಚೆನ್ನಾಗಿದೆ ನೋಡಿ. ಆ ಕಡೆ ಹೊರಟೋಗ್ಬಿಟ್ರು. ನೀವು ತಿನ್ನಲ್ವಾ ಪಾನಿಪುರಿಯ? ಹಾಂ, ಓಕೆ. ಹಾಗೆ ನಾನು ನವೀನ್ ತುಂಬ ದಿನ ಆಗಿತ್ತು ಹೊರಗಡೆ ಇಬ್ಬರು ಜೊತೆಯಲ್ಲಿ ಹೋಗಿ. ಏಕೆಂದರೆ ಮದುವೆ ಫಂಕ್ಷನ್ ಅಂತ ಈ ನಡುವೆ ಬರೀ ಅಲ್ಲಿಗೆ ಹೋಗೋದಾಯಿತು, ಹೊರಗಡೆ ಎಲ್ಲೂ ಹೋಗಲಿಲ್ಲ. ಹಾಗಾಗಿ ಸ್ವಲ್ಪ ತರಕಾರಿನೂ ಬೇಕಾಗಿತ್ತು ಬೆಳಿಗ್ಗೆಗೆ ತಿಂಡಿ ಮಾಡೋಕ್ಕೆ ಅಂತ. ಹಾಗೆ ನವೀನ್ ಹಾಗೆ ಸುತ್ತಾಡಿಕೊಂಡು ತರಕಾರಿ ಎಲ್ಲ ತೊಗೊಂಡು ಬರೋಣ ಅಂತ ಹೋದ್ವಿ. ಅಲ್ಲಿ ಹೋಗ್ತಾ ನನಗೆ ಚಳಿ ಅಂತ ಅನ್ನಿಸ್ತು. ಮಳೆ ಎಲ್ಲ ಬರ್ತಾಯಿತ್ತು, ಸಣ್ಣ ಸೋನೆ ಬರ್ತಾಯಿತ್ತು. ಹಾಗಾಗಿ ಪಾನಿಪುರಿನ ತಿನ್ನಬೇಕು ಅಂತ ನನಗೆ ಅನ್ನಿಸ್ತು. ಆಗ ನವೀನ ಕೇಳಿದೆ, ರೀ ಪಾನಿಪುರಿನ ತಿನ್ನಬೇಕು ಅಂತ. ಸರಿ ಆಯಿತು ಬಾ ಅಂತ ಕರ್ಕೊಂಡು ಹೋದರು. ಬೇಡ ನಾನು ಬೆಳೆ ತಿಂತ ಒಲಿ ತಗೊಳ್ಳಿ ಒಂದು ತಗೊಳ್ಳಿ ತಿನ್ನಲ್ಲ ಅವ್ರು ಯಾವಾಗಲೂ ಪಾನಿಪುರಿ, ಗೋಬಿ ಈ ಥರ ಏನು ತಿನ್ನಲ್ಲ. ನನಗೆ ಇಷ್ಟ ಇಲ್ಲ. ಪಾನಿಪುರಿ, ಸುಕ್ಕ ಪುರಿ ತುಂಬ ಟೇಸ್ಟಿಯಾಗಿತ್ತು, ತುಂಬ ಚೆನ್ನಾಗಿತ್ತು, ಖಾರವಾಗಿ. ಆ ಚಳಿಗೆ, ಆ ವೆದರ್ಗೆ ತುಂಬ ಚೆನ್ನಾಗಿತ್ತು. ನಾನು ತಿಂದೆ. ಆದರೆ ನವೀನ್ ಅವ್ರು ಏನೂ ತಿನ್ನಲ್ಲ. ಪಾನಿಪುರಿ, ಗೋಬಿ ಈ ಥರ ಏನೂ ತಿನ್ನೋಕ್ಕೆ ಇಷ್ಟಪಡಲ್ಲ. ಹೊರಗಡೆ ಫುಡ್ಡೇ ಅವರು ಜಾಸ್ತಿ ತಿನ್ನೋಕ್ಕೆ ಇಷ್ಟಪಡಲ್ಲ. ನಾನು ಕೂಡ ಯಾವಾಗಲೂ ತಿನ್ನಲ್ಲ, ಅಪರೂಪಕ್ಕೆ ಈ ಥರ ಏನಾದರೂ ತಿನ್ನಬೇಕು ಅಂದರೆ ತಿನ್ನೋದು ಅಷ್ಟೇ. ನಿಮ್ಮನ್ನೆಲ್ಲ ವಿಡಿಯೋ ಮಾಡ್ಬೋದು. ಎಲ್ಲ ಕರ್ನಾಟಕದವ್ರು ಎಲ್ಲರ ಜನತೆಗೂ ತೋರಿಸ್ತಾರೆ.
ಅದೊಂದು ಟ್ರೆಂಡ್ ಅಲ್ಲ ಈಗ ಹೆಣ್ಮಕ್ಳದು. ಹೌದಾ, ಎಲ್ಲ ಈಗ ಸಪೋರ್ಟ್ ಮಾಡ್ತಾರೆ, ಪಾರ್ಟಿ ಮಾಡಿ ಅಂತ ಮಾಡ್ತಾರೆ ಅಂತ. ಹೊರಗಡೆಯಿಂದ ಬಂದು ಹಾಗೆ ಎಲ್ಲ ಹೊರಗಡೆ ಕೂತ್ಕೊಂಡು ಮಾತಾಡ್ತಾ ಇದ್ರು. ನಾನು ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡ್ಕೊಂಡು ಬರೋಣ ಅಂತ ಕೂತ್ಕೊಂಡೆ. ಟೈಮ್ ಆಗೇ ಹೋಯ್ತು. ಟೈಮ್ ಬಂದು 8:15 ಆಗಿದೆ. ಇನ್ನು ಅನ್ನ ಕೂಡ ಮಾಡಿದ್ದೀನಿ. ಸಾಂಬಾರೆಲ್ಲ ಬಿಸಿ ಮಾಡಿದ್ದೀನಿ. ಸಾಂಬಾರು ಇತ್ತಲ್ಲ, ಹಾಗಾಗಿ ಬಿಸಿ ಮಾಡಿದ್ದೀನಿ. ಪಲ್ಯನೂ ಕೂಡ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ಇದೇ ಆಗುತ್ತೆ ಇವಾಗ ಊಟಕ್ಕೆ ಅಂತ. ನಾನೇನು ಊಟ ಮಾಡೋಂಗಿಲ್ಲ, ಸ್ವಲ್ಪ ಪಲ್ಯ ತಿನ್ಕೋತೀನಿ. ಹಾಗೆ ಅಂತ ಹೇಳಿದ್ರೆ ಹೊರಗಡೆ ತಿನ್ನಲ್ಲ. ಪಾನಿಪುರಿ ನನ್ನ ಮಕ್ಳು ಗೊತ್ತಾದ್ರೆ ನೀವು ಮಾತ್ರ ತಿನ್ಕೊಬಂದ್ಬಿಟ್ಟಿದ್ದೀರಾ, ನನಗಿಲ್ವಾ ಅಂತಾರೆ. ಅದಕ್ಕೋಸ್ಕರ ಮೆತ್ತಿಗೆ ಹೇಳಿದೆ, ಗೊತ್ತಾಗುತ್ತೆ ಅವ್ರಿಗೂ. ನಾನು ವಿಡಿಯೋ ಅಪ್ಲೋಡ್ ಮಾಡಿದಾಗ ನೋಡ್ಬಿಟ್ಟು ನೀನು ಪಾನಿಪುರಿ ತಿನ್ಕೊಬಂದಿದ್ದಮ್ಮ ಅಂತ ಅಂತಾರೆ. ತುಂಬ ದಿನ ಆಗಿತ್ತು ನನಗೆ ಹೊರಗಡೆ ಹೋಗಿ ತಿನ್ಕೊಂಡು ಬರೋಕ್ಕೆ. ಹೋಗಿರಲಿಲ್ಲ, ಫಂಕ್ಷನ್ಸು ಅದು ಇದು ಅಂದ್ಕೊಂಡು ಇಲ್ಲೇ ಟೈಮ್ ಆಗೋಗಿತ್ತು. ಹಾಗಾಗಿ ಮಕ್ಕಳಿಬ್ರು ಟ್ಯೂಷನ್ ಮುಗಿಸ್ಕೊಂಡು ಬಂದು ಇಬ್ಬರು ಕೂಡ ನೋಡಿ ಯಾವ ಅವತಾರ, ಫೋನಲ್ಲಿ ಬ್ಯುಸಿ ಆಗಿದ್ದಾರೆ ಇಬ್ಬರು ಕೂಡ. ಇಷ್ಟೊತ್ತಂಕ ಟ್ಯೂಷನ್ಗೆ ಹೋಗಿರ್ಲಿಲ್ವಮ್ಮ ಅಂತಾರೆ. ಓದಿ ಕುತ್ಕೊಂಡು ಅಂದರೆ ಇಷ್ಟೊತ್ತಂಕ ಟ್ಯೂಷನ್ಗೆ ಹೋಗಿರ್ಲಿಲ್ವಮ್ಮ ಅಂತಾರೆ. ನೋಡಿ ಚಿಪ್ಸ್ ಖಾಲಿ ಮಾಡ್ತಾ ಇದ್ದಾರೆ. ಊಟದ ಟೈಮು ಬೇಡ ಕಂಡ್ರು, ಪಲ್ಯ ಎಲ್ಲ ಮಾಡಿದ್ದೀನಿ ಅಂತ ಹೇಳಿದ್ರೆ ಚಿಪ್ಸ್ ತಿಂತ ಕೂತಿದ್ದಾರೆ. ಅವ್ರ ಅಪ್ಪನ ಇಷ್ಟೋ ತನಕ ಹೊರಗಡೆ ಕರ್ಕೊಂಡೋಗಿ ಏನಾದರೂ ಕೊಡಿಸಿ ಅಂತ ಹಠ ಮಾಡ್ತಾಯಿದ್ರು. ನಾನೇ ಬೇಡ, ಊಟದ ಟೈಮು ಊಟ ಮಾಡಲ್ಲ, ಇನ್ನು ಹೊರಗಡೆ ಕರ್ಕೊಂಡು ಹೋದರೆ ಅನ್ನ ಎಲ್ಲ ಮಾಡಿಬಿಟ್ಟಿದ್ದೀನಿ ಅಂತ ಹೇಳಿದೆ. ಅದಕ್ಕೋಸ್ಕರ ಅವ್ರ ಅಪ್ಪನೂ ಸರಿ ಅಂತ ಹೇಳಿದ್ರು. ಅವ್ರು ಇವಾಗ ತಾನೇ ಹೊರಗಡೆ ಹೋದರು. ಹಾಗಾಗಿ ಟೈಮ್ ಬಂದು 8:20 ಹಂಗಾಗಿದೆ. 5 ನಿಮಿಷ ಆಗೇ ಹೋಯ್ತು, ಗೊತ್ತೇ ಆಗಲಿಲ್ಲ. ಟೈಮ್ ಅಂತೂ ಇವತ್ತು ಹೆಂಗೆ ಹೋಗ್ತು ಅಂದರೆ ಬೆಳಗ್ಗೆ 5:15 ಎದ್ದೋಳು, ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ. ನಾನು ಫ್ರೆಶ್ ಅಪ್ ಆಗಿದ್ದೀನಿ. ಮುಖಕ್ಕೆ ನಾನು ಏನೂ ಹಾಕಿಲ್ಲ. ಸಾಯಂಕಾಲ ಟೈಮ್ ಏನೂ ಹಾಕಲ್ಲ, ಯಾವ ಕ್ರೀಮು ಆ ಥರ ಏನೂ ಹಾಕಲ್ಲ. ಸುಮ್ಮನೆ ಮುಖ ತೊಳೆದು ಹಾಗೆ ಹಣೆಗೆ ಕುಂಕುಮ ಎಲ್ಲ ಇಟ್ಕೊಳ್ಳೋದಷ್ಟೇ. ಬೆಳಗ್ಗೆಯಿಂದ ನೀವು ನೋಡಿದ್ದೀರಲ್ವಾ ಹೇಗೆಲ್ಲ ಅನ್ನಿಸ್ತು ನನ್ನ ವಿಡಿಯೋ. ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಹೇಗಿತ್ತು ಅಂತ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೂ ಕೂಡ ಶೇರ್ ಮಾಡಿ. ನನಗೆ ಸಪೋರ್ಟನ್ನು ನೀಡೋದ ಮರಿಬೇಡಿ. ಪ್ಲೀಸ್ ನನಗೆ ನ್ಯೂಸ್ನ ಕೊಡಿ ಅಂತ ಕೇಳ್ಕೊತಾ ಇದ್ದೀನಿ. ಹಂಬಲ್ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ. ಹೀಗೆ ನನ್ನ ವಿಡಿಯೋಗಳನ್ನ ಎಲ್ಲ ವಿಡಿಯೋನು ನೋಡ್ತಾ ಇರಿ, ನನಗೆ ಸಪೋರ್ಟನ್ನು ನೀಡ್ತಾ ಇರಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ನಾನು ಬಿಡೋ ಹೊಸ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಆಗಿ ರೀಚ್ ಆಗುತ್ತೆ ಅಂತ ಹೇಳ್ತಾ ಒಂದಂತೂ ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವಾಗಿರಿ, ಬೇರೆಯವ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಯಾರು ಏನು ಮಾತಾಡಿದ್ರು ತಲೆ ಕೆಡಿಸ್ಕೋಬೇಡಿ. ಏನೇ ಕಷ್ಟ ಬಂದರೂ ಕೂಡ ಧೈರ್ಯದಿಂದ ಎದುರಿಸಿ. ನಿಮ್ಮ ಗುರಿ ನಿಮ್ಮ ಮುಂದೆ ಇದೆ, ಅದನ್ನು ಸಾಗೋದು ನೋಡಿ ಅಂತ ಹೇಳ್ತಾ ಯಾವಾಗಲೂ ನಗ್ತಾ ಇರಿ, ಖುಷಿಯಾಗಿರಿ. ಏನೇ ಬಂದರೂ ಧೈರ್ಯವಾಗಿ ತಗೊಳ್ಳಿ ಅಂತ ಹೇಳ್ತಿದ್ದೀನಿ. ಮತ್ತೊಂದಷ್ಟು ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಕೂಡ ಬಾಯ್, ಗುಡ್ ನೈಟ್, ಲವ್ ಯು ಆಲ್. ಫೋನಲ್ಲಿ ಬ್ಯುಸಿ ಆಗ್ಬಿಟ್ಟಿದ್ದಾರೆ.